ಇದು ಸೆಟ್ಟಿಂಗ್ ಯಾವ ರೀತಿ ಆಗೈತೆ ನೋಡ್ರಿ. ಇದಕ್ಕೆ ಪರಿಪೂರ್ಣ ಆರ್ಗ್ಯಾನಿಕ್ SP ಅಗ್ರೋಟೆಕ್ದ ಕಂಪ್ನಿದ ಎಲ್ಲ ಡ್ರಿಪ್ ಸಾಲಿಬಲ್ ಎಲ್ಲ ಇದು SP ಅಗ್ರೋಟೆಕ್ ಕಂಪ್ನಿದಾಗೈತಿ. ಕೇಳೋಣ ಈ ರೈತರಿಗೆ ಯಾವ ಥರ ಮತ್ತೊಬ್ಬರ ಪ್ಲಾಟಿಗೆ ಮತ್ತು ಅವ್ರ ಪ್ಲಾಟಿಗೆ ಈ ಪ್ಲಾಟಿಗೆ ಏನು ವ್ಯತ್ಯಾಸ ಆಗೈತಿ ಅನ್ನೋದು. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮದು ಹೆಸರು ಹೇಳ್ರಲ್ಲ. ಆನಂದ್ ನರಳೆ ಅಂತಾರೆ. ಆನಂದ್ ನರಳೆ ಅಂತ. ನಿಮ್ಮ ದ್ರಾಕ್ಷಿ ಭಾಗ ಇಷ್ಟೆಲ್ಲ ಸೆಟ್ಟಿಂಗ್ ಆಗೈತಿ, ಆಮೇಲೆ ಇಷ್ಟು ಮಳೆ ಹತ್ತಿದ್ರು ಯಾವುದೇ ಥರ ಇದ್ರ ಮ್ಯಾಗ ಕ್ಯಾರಾಗಲಿ ಅಟ್ಯಾಕ್ ಏನು ಕುಜುವ ಏನು ಪ್ರಾಬ್ಲಮ್ ಇಲ್ಲ. ಈ ಉದ್ದೇಶ ಏನು ಯಾಕೆ ಬಂದಿಲ್ಲ ಮತ್ತು ಏನು ಬಳಕೆ ಮಾಡೋದ್ರಿಂದ ಬಂದಿಲ್ಲ, ನೀವು ಏನು ವ್ಯತ್ಯಾಸ ಏನು ಮಾಡ್ಕೊಂಡ್ರಿ ಇದ್ರಾಗ? ನಾವೀಗ ಆರ್ಗ್ಯಾನಿಕ್ ಅಂತ ಹೇಳಿ SP ಕಂಪ್ನಿದು ಯೂಸ್ ಮಾಡತ್ತೀವಿ ರೀ. SP ಅಗ್ರೋಟೆಕ್ ಕಂಪ್ನಿದು ನೀವು ಪ್ರಾಡಕ್ಟನ್ನು ಯೂಸ್ ಮಾಡತ್ತೀರಿ. ಆ ಉದ್ದೇಶದಿಂದ ನಿಮ್ಗೆ ಯೂಸ್ ಆಗೈತೆ ರೀ. ನಮ್ಗೆ ಅದರ ಸಂಬಂಧ ನಿಮ್ಗೆ ಏನಿರಲ್ಲ ರೋಗ ಜಾಸ್ತಿ ಕಂಡು ಬಂದಿಲ್ಲ ನಿಮ್ಮ ಪ್ಲಾಟ್ನಾಗ. ಬರ್ರಿ ಆಮ್ಯಾಗ ಹೂ ತೆಗಿ ಟೈಮ್ದಾಗ ಹಿಡ್ಕೊಂಡ ನಿಮ್ಗೆ ಯಾರು ಮೇಸ್ತ್ರಿ ಇವ್ರು ಅದಾರ? ಚೌಕಂಡ ಸರ್ ತಳಿಕ್ಸಿಂದ ನಿಮ್ಗೆ ದಾಳಿಂಬೆ ಮೇಸ್ತ್ರಿ ಅದಾರೆ. ಆಮೇಲೆ ನಿಮ್ಗೆ ಅವರು ಮೇಂಟೈನ್ ಮಾಡೋದಕ್ಕೆ ಹೆಂಗೆ ಅನಿಸ್ತತಿ, ಏನು ಅನಿಸ್ತತಿ ರೀ? ಚಲೋ ಅನಿಸ್ತೈತಿ ರೀ, ಡಿಫ್ರೆನ್ಸ್ ಅನಿಸ್ತೈತಿ. ಮತ್ತು ಖರ್ಚಿನಾಗ ಹೆಂಗೆ ಅನಿಸ್ತತಿ ರೀ? ಖರ್ಚಿನಾಗೂ ಕಮ್ಮಿ ಐತಿ. ಮತ್ತು ಸೆಟ್ಟಿಂಗ್ ಈ ಥರ ಇಷ್ಟ ಆಗೈತ್ರಿ. ನಾ ಇದು ಅಂದಾಜು ಎಷ್ಟು ಹೂ ಕಾಯಿ ಇರ್ಬೋದು ಇದ್ರಾಗ ರೀ? ಒಂದು ಗಿಡ ಒಂದು 20 kg ಬೀಳುತ್ತೆ. 20 ಕಿಲೋ ಅಂತೀರಿ ನೀವು. ಸೈಜ್ ಏನೈತ್ರಿ ಇದು? 100 ಮುಂದೆ 100-150 ಪ್ಲಸ್. 100ಕ್ಕಿಂತನೂ ಜಾಸ್ತಿ ಐತಂತ್ರಿ. 100-150 ಈಗಿನ 3 ತಿಂಗಳ ಅವಧಿ ಅದು. ಅಂದ್ರೆ ನೀವು ಎವರೇಜ್ ಏನು ಹೇಳಕತ್ತೀರಿ? ಒಂದು ಗಿಡಕ್ಕೆ 20 kg ಹೇಳತ್ರಿ. ಟೋಟಲ್ ಎಷ್ಟು ನೂರು ಬಾಡಿ ಅದಾವ ನಿಮ್ದು? ಎಷ್ಟು ಎಕರೆ ಐತ್ರಿ ಇದು? 2 ಎಕರೆ ಮ್ಯಾಗ ಆಗ್ತೈತ್ರಿ. 2 ಎಕರೆ ಮ್ಯಾಗ 1300 ಬಾಡಿ ಅದಾವ್ರಿ. 1300 ಬಾಡಿ ಅದಾವ್ರಿ. 1300 ಅಂದ್ರೆ 26 ಟನ್ ಲೆಕ್ಕಾಚಾರ. ಬರೋಬರ್. ಮತ್ತು ಯಾವುದೇ ಥರ ನಿಮ್ಗೆ ಈಗ ಮಳೆ ಅಂತರೂ ಕ್ಲೈಮೇಟ್ ಬರೋಬ್ಬರಿ ಇದ್ದಿದ್ದಿಲ್ಲ. ಒಂದು 2 ದಿನದ ಹಿಂದೆ ಕಂಟಿನ್ಯೂ ಮಳೆನೇ ಇತ್ತು. ಮತ್ತು ಯಾವುದೇ ಥರ ರೋಗನೂ ಬಂದಿಲ್ಲ, ಕಂಡು ಬಂದಿಲ್ಲ. ನೀವು ಯಾವ ಕಂಪ್ನಿದ ಇದಕ್ಕೆ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿ? SP ಅಗ್ರೋಟೆಕ್ದ. ಮತ್ತು ಸೈಜ್ ಬರೋಕೆ ಏನು ಕೊಟ್ಟಿರಿ ಇದು SP ಅಗ್ರೋಟೆಕ್ದ? ಮೊದಲು ಸೆಟ್ಟಿಂಗ್ ಆಗೋ ಮುಂದೆ ಕ್ಯಾಲ್ಸಿಪುರಿ ಬೂಸ್ಟ್ ರೀ ಮತ್ತು ಕೊಟ್ಟೇವ್ರಿ ಎಲ್ಲ. ಬಾಯುಪರಿ ಎಲ್ಲ ಕೊಟ್ಟಿರಿ. ಬರೋಬ್ಬರಿ ಏನು ಅನಿಸ್ತತ್ರಿ? ನಾನು ನಿಮ್ಗೆ ಇವ್ರದ್ದು ನಿಮ್ಗೆ ಯಾವುದೇ ಥರ ಈ ಇಂಥ ಕ್ಲೈಮೇಟ್ದಾಗೂ ಈ ಥರ ಪ್ಲಾಟ್ ಚಲೋ ಬಂದೈತೆ ಅಂದ್ರೆ ನಿಮ್ಗೇನು ಖುಷಿ ಐತ್ರಿ? ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಏನಿಲ್ರಿ, ಇದೆ SP ಅಗ್ರೋಟೆಕ್ ಚಲೋ ಐತಿ, ಯೂಸ್ ಮಾಡ್ಕೋರಿ. ಯೂಸು ಆಗ್ತೈತಿ. ಇಷ್ಟೇ. ಓಕೆ, ರೈತರು ಫುಲ್ ಖುಷಿ ಅದಾರ. SP ಅಗ್ರೋಟೆಕ್ದ ಪ್ರಾಡಕ್ಟ್ ಯೂಸ್ ಬಂದು ನೋಡ್ರಿ ಎಷ್ಟು ಯಾವ ಥರ ಸೆಟ್ಟಿಂಗ್ ಆಗೈತಿ. ಒಂದು 100-120 ಐತಿ. ರೈತ ಹೇಳ್ತಾನೆ, ನಮ್ಮದು ಮೇಸ್ತ್ರಿ ಹೇಳ್ತಾನೆ ಒಂದು ಕನಿಷ್ಠ ಪಕ್ಷ ಒಂದು 20 kg ಒಂದು ಗಿಡಕ್ಕೆ. ಅಂದ್ರೆ ಟೋಟಲ್ ಇದು ಹಚ್ಚಿನ 12 ತಿಂಗಳಿಗೆ ಇವತ್ತರಲ್ಲಿ ಹೊಡೆದ ಪ್ಲಾಟ್ ಆಯ್ತದು. ಇದ್ರೊಳಗೆ ನೋಡಿರಿ ಕಮ್ಮಿ ಅಂದ್ರೆ 80ರಿಂದ 100, 120, 130 ತನಕ ಇದ್ರಾಗ ಕಾಯ್ದಾವ. ಎಲ್ಲ ರೈತರು ಏನಪ್ಪ ಅಂದ್ರೆ ಈ ಥರ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಕೆ ಮಾಡಿರಿ. ಯಾವುದೇ ಥರ ರೋಗ ಬರೋದಿಲ್ಲ. ಆರಾಮ್ ನಿಶ್ಚಿಂತೆಯಾಗಿ ನೀವು ಪ್ಲಾಟ್ ಒಳಗೆ ಇನ್ನು ಉತ್ಪನ್ನವನ್ನು ಬಳಕೋರಿ. ಇದು ಮೊದಲನೇ ಬೆಳೆ. 12 ತಿಂಗಳಿಗೆ ಹಿಡ್ದಾರ. ಈಗ ಟೋಟಲ್ ಗಿಡಕ್ಕೆ 15 ತಿಂಗಳಾಗೈತಿ. 15 ತಿಂಗಳದ ಇದು ಪ್ಲಾಟ್ ನೋಡ್ರಿ. ಸೆಟ್ಟಿಂಗ್ ಯಾವ ಥರ ಆಗೈತಿ. ಇಂಥ ಮಳೆ ಇದ್ರೂ ಕೂಡ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ಲ ರೈತರು SP ಅಗ್ರೋಟೆಕ್ ಕಂಪನಿಯ ಒಂದು ಪ್ರಾಡಕ್ಟನ್ನು ಬಳಕೆ ಮಾಡಿರಿ. ನಿಮ್ಮ ಪ್ಲಾಟನ್ನು ಉಳಿಸ್ಕೋರಿ, ಚಲೋತ್ತಿಗೆ ಒಳ್ಳೆಯ ಇಳುವರಿಯನ್ನು ಪಡ್ಕೋರಿ ಅಂತ ಹೇಳ್ತಾ ನಮಸ್ಕಾರ.